ಹಾಯ್ ನಮಸ್ತೆ, ಇದು ಸ್ಯಾಟರ್ಡೆ ಲಾಗು. ಇವತ್ತು ಪ್ರಾಪ್ತಿದು ಸ್ಕೂಲ್ ಏನಿರಲಿಲ್ಲ, ಪೇರೆಂಟ್ಸ್ ಮೀಟಿಂಗ್ ಇತ್ತಂತೇಳಿ ನಾನು ಪ್ರಾಪ್ತಿ ಇಬ್ಬರು ಹೋಗಿದ್ವಿ. ಇನ್ನು ಅವಳದು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತಂತೇಳಿ ಅವಳನ್ನ ಸ್ಕೂಲಲ್ಲೇ ಬಿಟ್ಟು ನಾನು ಮನೆಗೆ ಬಂದೆ. ಮನೆಗೆ ಬಂದು ಪುದೀನ ಮತ್ತು ಪಾಲಕ್ ಸ್ವಲ್ಪ ಬಿಡಿಸೋದಿತ್ತು. ಪುದೀನದಲ್ಲಿ ಒಂದು ಹುಳ ಸಿಕ್ತು. ಯಾವಾಗಲೇ ಸೊಪ್ಪು ಬಿಡಿಸಿದ್ರು ಕೂಡ ಸ್ವಲ್ಪ ಹುಷಾರಾಗಿ ಬಿಡಿಸಿ. ಇನ್ನು ಪುದೀನನ ಬಾಕ್ಸಲ್ಲಿ ಹಾಕಿರೋಕ್ಕಿಂತ ಹಿಂಗೆ ಕವರಲ್ಲಿ ಹಾಕಿಟ್ರೆ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ. ಇನ್ನು ಪಾಲಕ್ ಸೊಪ್ಪನ್ನ ಅಷ್ಟೇ ಬಿಡಿಸಿ ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಾನು ಮಾಡುವಾಗ ಸ್ವಲ್ಪ ವಾಶ್ ಮಾಡಿಬಿಟ್ರೆ ಈಸಿಯಾಗಿ ಆಗುತ್ತೆ. ಸ್ಯಾಟರ್ಡೆ ಬೇರೆ ಮಕ್ಕಳು ಮನೇಲಿ ಬೋರ್ ಆಗ್ತಾ ಇದೆ ಅಂದರು. ಹಾಗೆ ಪ್ರಾಪ್ತಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಒಂದು ಮಣ್ಣಿಂದ ಮಡಿಕೆ ಬೇಕಾಗಿತ್ತು. ಹಾಗಾಗಿ ಮಡಿಕೆ ತೊಗೊಂಬರೋಣ ಅಂತ ಹೋದೆ. ಇನ್ನು ಪಾತ್ರೆ ಎಲ್ಲ ತೊಗೊಂಡು ಹಾಗೆ ಊರಲ್ಲಿ ಡಾಮಿನೋಸ್ ಆಗಿದೆ, ಹೋಗಿ ಟೇಸ್ಟ್ ನೋಡ್ಕೊಂಬರೋಣ ಅಂತೇಳಿ ಹೋದ್ವಿ. ಬಟ್ ಊರಲ್ಲಿ ಈವ್ನಿಂಗಿಂತ ಕರೆಂಟ್ ಸರಿಯಾಗಿಲ್ಲ ಅಂತೇಳಿ ಐಟಮ್ಸ್ ಏನು ಇಲ್ಲ ಅಂದರು. ಇನ್ನು ಮಕ್ಕಳು ಬಿಡಲಿಲ್ಲ, ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ ಬರ್ತಾ ಪಾನಿಪುರಿ ತಿನ್ಕೊಂಡು ಬಂದ್ವಿ. ನಾವು ಮಣ್ಣಿನ ಪಾತ್ರೆ ಯಾವುದೇ ತೊಗೊಂಡ್ರು ಅದನ್ನು ಒಂದಿನ ನೀರಲ್ಲಿ ನೆನೆಸಿಟ್ಟು ಯೂಸ್ ಮಾಡಿದ್ರೆ ಬೇಗ ಕ್ರ್ಯಾಕ್ ಆಗಲ್ಲ. ಹಾಗಾಗಿ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.